Good morning, students. Today let us see how to prepare manufacturing account. I have given you a problem yesterday. Let us go through that. ಈ ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದೆ ಅಂತ ನೋಡೋಣ. ಮಿಸ್ಟರ್ ಎ is the manufacturer. Details available for the year ended 31st March 2018 are opening work in progress, closing work in progress, purchase of raw materials, opening stock of raw materials, closing stock of raw materials, raw materials returned, indirect material, direct wages, indirect wages, royalty on production, repairs and maintenance of machinery, depreciation of factory shed, depreciation of plant and machinery, ಸೇಲ್ ಆಫ್ ಸ್ಕ್ರ್ಯಾಪ್. ಇಷ್ಟು ಡೀಟೇಲ್ಸ್ನ ಕೊಟ್ಟಿದೆ. ನಾನು ನಿಮಗೆ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ದು ಫಾರ್ಮ್ಯಾಟನ್ನು ಕೊಟ್ಟಿದ್ದೆ. ಸ್ಪೆಸಿಮನ್ ಆಫ್ ಎ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಹೇಗೆ ಮಾಡೋದು ಅಂತ ಹೇಳಿ ಕೊಟ್ಟಿದ್ದೀನಿ. ನೀವು ಫಸ್ಟು ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಏನೆಲ್ಲ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಲ್ಲಿ ಅಂತ ಹೇಳಿಬಿಟ್ಟು. ಸೊ ಈಗ ನೋಡಿ, ಪೆನ್ಸಿಲ್ ತೊಗೊಂಡು ನಾನು ಹೇಳ್ದಂಗೆ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಹತ್ರ ಲೆಕ್ಕ ಇದೆ, ಈಗ ಮಾರ್ಕ್ ಮಾಡ್ಕೊಳ್ತೀರಿ ಪೆನ್ಸಿಲಲ್ಲಿ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿನ ಡೆಬಿಟ್ ಸೈಡ್ ಬರುತ್ತೆ, ಆಸ್ ಐ ಟೋಲ್ಡ್ ಯು. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು ಕ್ರೆಡಿಟ್ ಸೈಡ್. ದೆನ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸು ಆ್ಯಕ್ಚುಲಿ ಡೆಬಿಟ್ ಸೈಡಲ್ಲಿ ನಾವೇನು ರಾ ಮೆಟೀರಿಯಲ್ಸ್ ಪರ್ಚೇಸ್ಡನ್ನ, ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ಗೆ ಆ್ಯಡ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿದೆ, ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಅದಕ್ಕೆ ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಮಾಡ್ತೀವಿ. ಇಲ್ಲಿ ಅದ್ರ ಜೊತೆಗೆ ರಾ ಮೆಟೀರಿಯಲ್ಸ್ ರಿಟರ್ನ್ಡ್ ಇದೆ, ಅಂದರೆ ಪರ್ಚೇಸ್ ಮಾಡಿದ್ದನ್ನು ವಾಪಸ್ ಕಳಿಸಿದ್ದಿದೆ, ಅದನ್ನು ಕೂಡ ಅದರಲ್ಲಿ ನಾವು ಡಿಡಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಂಡೈರೆಕ್ಟ್ ಮೆಟೀರಿಯಲ್ಸ್ ಕೂಡ ಡೆಬಿಟ್ ಸೈಡ್ ಬರುತ್ತೆ. ಡೈರೆಕ್ಟ್ ವೇಜಸ್ ಡೆಬಿಟ್ ಸೈಡ್, ಇಂಡೈರೆಕ್ಟ್ ವೇಜಸ್ ಡೆಬಿಟ್ ಸೈಡ್. ರಾಯಲ್ಟಿ ಆನ್ ಪ್ರೊಡಕ್ಷನ್, ಓಕೆ, ರಾಯಲ್ಟಿ ಆನ್ ಪ್ರೊಡಕ್ಷನ್ ಇದ್ದರೆ ಈಗ ಆ್ಯಕ್ಚುಲಿ ಟ್ರೇಡಿಂಗ್ ಅಕೌಂಟ್ P&L ಅಕೌಂಟ್ ಮಾಡುವಾಗ ಟ್ರೇಡಿಂಗ್ ಅಕೌಂಟಿಗೆ ಬರುತ್ತೆ, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಮಾಡುವಾಗ ನಿಮಗೆ ಯೂಶಲಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಬರುತ್ತೆ. ರಾಯಲ್ಟಿ ಆನ್ ಸೇಲ್ಸ್ ಆದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರುತ್ತೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ನೀವು. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಮೆಷಿನರಿ ಆ್ಯಂಡ್ ದೆನ್ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಸೊ ಎನಿ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಬರುತ್ತೆ. ಡಿಪ್ರಿಸಿಯೇಷನ್ ಆಫ್ ಫ್ಯಾಕ್ಟ್ರಿ ಶೆಡ್, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸು, ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಡೆಬಿಟ್ ಸೈಡ್. ದೆನ್ ಸೇಲ್ ಆಫ್ ಸ್ಕ್ರ್ಯಾಪ್, ಈ ಸ್ಕ್ರ್ಯಾಪ್ ಯೂನಿಟಿನ ಸೇಲ್ ಮಾಡಿದ್ರಿಂದ ಏನು ಇನ್ಕಮ್ ಬಂದಿದೆ ಅದು ನಮ್ಮ ಕಾಸ್ಟನ್ನು ಕಡಿಮೆ ಮಾಡುತ್ತೆ, ಹಾಗಾಗಿ ಸೇಲ್ ಆಫ್ ಸ್ಕ್ರ್ಯಾಪನ್ನ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಸೊ ಈಗ ಬನ್ನಿ ಮಕ್ಕಳೇ, ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ, ಟು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಡೆಬಿಟ್ ಸೈಡ್ 3,90,000. ಎರಡನೇದಾಗಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಐಟಮ್ಸ್ ನೋಡ್ಕೊಳ್ತಾ ಬನ್ನಿ ನೀವು. ಇರೋದು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು ಕ್ರೆಡಿಟ್ ಸೈಡಲ್ಲಿ ಹಾಕಿದ್ದೀನಿ. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 5,07,000. ದೆನ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇದೆ. ಇಲ್ಲಿ ನೋಡಿ, ನಾವು ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 3,02,000 ಆ್ಯಂಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ 12,10,000. ಇವೆರಡನ್ನೂ ಟೋಟಲ್ ಮಾಡಿದಾಗ 15,12,000 ಬರುತ್ತೆ. ಅದರಿಂದ ಲೆಸ್ ರಾ ಮೆಟೀರಿಯಲ್ಸ್ ರಿಟರ್ನ್, ವಾಪಸ್ ಕಳಿಸಿರೋದನ್ನ ಲೆಸ್ ಮಾಡಿ 18,000. ಸೊ ಬ್ಯಾಲೆನ್ಸು 14,94,000 ಬರುತ್ತೆ. ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ನ ಲೆಸ್ ಮಾಡಿ 3,10,000. ಸೊ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಎಷ್ಟು ಬರುತ್ತೆ? 11,84,000. ಓಕೆ, ದೆನ್ ನೆಕ್ಸ್ಟ್ ನೋಡಿ, ಇಂಡೈರೆಕ್ಟ್ ಮೆಟೀರಿಯಲ್ ಇದೆ. ಸೊ ಇಂಡೈರೆಕ್ಟ್ ಮೆಟೀರಿಯಲ್ಸ್, ದೆನ್ ಡೈರೆಕ್ಟ್ ವೇಜಸ್ ಇದೆ. ನೋಡಿ, ಡೈರೆಕ್ಟ್ ವೇಜಸ್ 2,10,000. ದೆನ್ ಇಂಡೈರೆಕ್ಟ್ ವೇಜಸ್ 48,000. ರಾಯಲ್ಟಿ ಆನ್ ಪ್ರೊಡಕ್ಷನ್ 1,30,000. ಓಕೆ, ದೆನ್ ಡಿಪ್ರಿಸಿಯೇಷನ್ ಆಫ್, ದಟ್ ಈಸ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಮೆಷಿನರಿ. ಇಲ್ಲಿ ತೊಗೊಂಡ್ವಿ ನೋಡಿ, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಮೆಷಿನರಿ, ಡಿಪ್ರಿಸಿಯೇಷನ್ ಆಫ್ ಫ್ಯಾಕ್ಟ್ರಿ ಶೆಡ್, ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಡೆಬಿಟ್ ಸೈಡ್ ಕಂಟಿನ್ಯೂಡ್ ಇಯರ್. ನಾನು ಕೆಳಗೆ ಮಾಡಿದ್ರೆ ನಿಮಗೆ ಕಾಣಿಸೋದಿಲ್ಲ ಅಂತೇಳಿ ಡೆಬಿಟ್ ಸೈಡ್ ಕಂಟಿನ್ಯೂಡ್ ಇಯರ್. ಸೊ ಇನ್ನು ಕ್ರೆಡಿಟ್ ಸೈಡ್ ಬಂದರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಆಲ್ರೆಡಿ ಹಾಕಿದ್ದೀವಿ. ಇನ್ನು ಉಳಿದಿರೋ ಐಟಮು ಸೇಲ್ ಆಫ್ ಸ್ಕ್ರ್ಯಾಪ್. ಸೊ ಸೇಲ್ ಆಫ್ ಸ್ಕ್ರ್ಯಾಪು 20,000 ಹಾಕಿದ್ದೀವಿ. ಫಸ್ಟ್ ಡೆಬಿಟ್ ಸೈಡನ್ನು ಟೋಟಲ್ ಮಾಡಿದಾಗ 23,08,000 ಬರುತ್ತೆ. 23,08,000 ಟೋಟಲ್ ಏನು ಬರುತ್ತೆ. ಈಗ ಬ್ಯಾಲೆನ್ಸಿಂಗ್ ಫಿಗರ್ ತೊಗೊಂಡು ಕ್ರೆಡಿಟ್ ಸೈಡು, ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿನ ಬ್ಯಾಲೆನ್ಸಿಂಗ್ ಫಿಗರ್ ಡೆಬಿಟ್ ಸೈಡ್ ಏನು ಕಾಸ್ಟ್ ಎಲ್ಲ ಹಾಕಿ ಉಳಿದಿರುವಂತಹ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು ಮತ್ತು ಇನ್ಕಮ್ ಫ್ರಮ್ ಸೇಲ್ ಆಫ್ ಸ್ಕ್ರ್ಯಾಪ್ ಕ್ರೆಡಿಟ್ ಸೈಡ್ ಹಾಕಿದಾಗ
ಡಿಫ್ರೆನ್ಸ್ ಏನಿದೆ ದಟ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್. ಸೊ ಈ ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ತೆಗೆದಿರುವಂತಹ ವೆಚ್ಚ 17,81,000. ಇದನ್ನು ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡನ್ನು ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಎಂಟ್ರಿ ಯಾವಾಗ ಬೈ ಟ್ರೇಡಿಂಗ್ ಅಕೌಂಟ್, ಅಂದರೆ ಟ್ರೇಡಿಂಗ್ ಅಕೌಂಟ್ ಡೆಬಿಟೆಡ್ ಟು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ಬ್ರಾಕೆಟಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್. ಇದು ಬ್ಯಾಲೆನ್ಸಿಂಗ್ ಫಿಗರು. ಸೊ ಬ್ಯಾಲೆನ್ಸಿಂಗ್ ಫಿಗರು 17,81,000 ಬರುತ್ತೆ. 17,81,000. ಸೊ ದಿಸ್ ಇಸ್ ವಾಟ್ ಹೌ ಟು ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಹೇಗೆ ಮಾಡಬೇಕು ಅಂತೇಳಿ ನೀವು ಫಸ್ಟ್ ಸ್ಪೆಸಿಮನನ್ನು ಕಲ್ತ್ಕೊಳ್ಳಿ. ಸ್ಪೆಸಿಮನ್ ಕಲ್ತ್ಕೊಂಡ್ಮೇಲೆ ಈಗ ನಾನು ಪ್ರಾಬ್ಲಮ್ ಏನು ಕೊಟ್ಟಿದ್ದೀನಿ ಅದರಲ್ಲಿ 1 by 1 ಇದು ಎಲ್ಲಿ ಬರುತ್ತೆ ಅಂತ ಟಿಕ್ ಮಾಡ್ಕೊಳ್ತಾ ಹೋಗಿ. ಸೊ ವಿತೌಟ್ ಅಡ್ಜಸ್ಟ್ಮೆಂಟ್ಸು ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ, ಗೊತ್ತಾಯ್ತಾ? ಸೊ ಈಗ ನಿಮಗೆ ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಪ್ರಾಬ್ಲಮನ್ನು ನಾನು ಕೊಡ್ತೇನೆ. ಓಕೆ, ಫ್ರಮ್ ದಿ ಫಾಲೋಯಿಂಗ್ ಡೀಟೈಲ್ಸ್ ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ ಅಂತೇಳಿ ಇನ್ನೊಂದು ಸಮ್ಮನ್ನು ಕೊಟ್ಟಿದ್ದೇನೆ ನಾನು ನಿಮಗೆ. ಸೊ ಅದರಲ್ಲಿ ಏನೇನು ಡೀಟೇಲ್ಸ್ ಇದೆ ನೋಡಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಇದೆ, ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ, ದೆನ್ ಫಿನಿಶ್ಡ್ ಗೂಡ್ಸ್ ಇದೆ. ಓಕೆ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಲು, ವರ್ಕ್ ಇನ್ ಪ್ರೋಗ್ರೆಸ್ಸು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಬರುತ್ತೆ. ಆದರೆ ಫಿನಿಶ್ಡ್ ಗೂಡ್ಸ್ ಇದೆಲ್ಲ, ಫಿನಿಶ್ಡ್ ಗೂಡ್ಸು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಲ್ಲಿ ಬರೋದಿಲ್ಲ, ಅದು ನಾವು ಟ್ರೇಡಿಂಗ್ ಅಕೌಂಟಿಗೆ ತೊಗೊಳ್ತೀವಿ. ಇಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಮಾತ್ರ ಮಾಡಿ ಅಂತ ಹೇಳಿರೋದ್ರಿಂದ ಯು ಲೀವ್ ಇಟ್. ಓಕೆ, you can take that while preparing trading account, but you are not preparing trading account. Okay, ಅದನ್ನು ಬಿಟ್ಬಿಡಿ ಫಿನಿಶ್ಡ್ ಗೂಡ್ಸ್. ದೆನ್ ಕ್ಲೋಸಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಲು, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಸೊ ನಿಮಗೆ ಇದು ಗೊತ್ತಿದೆ ಎಲ್ಲಿ ತೊಗೊಳ್ಬೇಕು ಅಂಥೇಳಿ. ದೆನ್ ಫಿನಿಶ್ಡ್ ಗೂಡ್ಸ್ ಸ್ಟಾಕ್ ಕೊಟ್ಟಿಲ್ಲ ಇಲ್ಲಿ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇದೆ, ಅದನ್ನು ಕೂಡ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಕ್ಯಾಲ್ಕುಲೇಟ್ ಮಾಡುವಾಗ ತೊಗೊಳ್ಬೇಕು. ಡೈರೆಕ್ಟ್ ವೇಜಸ್ ಇದೆ ಡೆಬಿಟ್ ಸೈಡು. ಕ್ಯಾರಿಯೇಜ್ ಆನ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇದೆ. ಇದನ್ನು ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಕ್ಯಾಲ್ಕುಲೇಟ್ ಮಾಡುವಾಗ ನೀವು ಆ್ಯಡ್ ಮಾಡಿ ತೋರಿಸ್ಬೋದು ಅಥವಾ ಸಪ್ರೇಟು ತೋರಿಸ್ಬೋದು. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್, ಆ್ಯಡ್ ಕ್ಯಾರಿಯೇಜ್ ಆನ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ತೋರಿಸ್ಬೋದು ಅಥವಾ ಸಪ್ರೇಟು ಕೂಡ ತೋರಿಸ್ಬೋದು. ದೆನ್ ಫ್ಯಾಕ್ಟ್ರಿ ಪವರ್ ಡೆಬಿಟ್ ಸೈಡ್ ತೊಗೊಳ್ಳಿ. ಡಿಪ್ರಿಸಿಯೇಷನ್ ಆನ್ ಫ್ಯಾಕ್ಟ್ರಿ ಮೆಷಿನ್ ಡೆಬಿಟ್ ಸೈಡ್ ತೊಗೊಳ್ಳಿ. ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್ ಇದೆ, ತೊಗೊಳ್ಬೇಡಿ, ಇದು ಬರಲ್ಲ, ನೀವು ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇಲ್ಲ, ಹಾಗಾಗಿ ಇಲ್ಲಿ ಬರೋದಿಲ್ಲ. ದೆನ್ ಕಾಟೇಜ್ ಪೇಯ್ಡ್ ಆನ್ ಫಿನಿಶ್ಡ್ ಗೂಡ್ಸ್ ಅಂತ ಇದೆ, ಇದು ಕ್ಯಾರಿಯೇಜ್ ಆನ್ ಫಿನಿಶ್ಡ್ ಗೂಡ್ಸ್. ಫಿನಿಶ್ಡ್ ಗೂಡ್ಸ್ನ ಪರ್ಚೇಸ್ ಮಾಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಜೊತೆಗೆ ಔಟ್ಸೈಡಿಂದ ಫಿನಿಶ್ಡ್ ಗೂಡ್ಸ್ನ ಪರ್ಚೇಸ್ ಮಾಡಿದಾಗ ಅದಕ್ಕೆ ಪೇ ಮಾಡಿರ್ತಕ್ಕಂಥ ಕಾಟೇಜ್ ಚಾರ್ಜಸ್ಸು, ಅದೂ ಕೂಡ ಇಲ್ಲಿ ಟ್ರೇಡಿಂಗ್ ಅಕೌಂಟನ್ನು ಮಾಡದೇ ಇರೋದ್ರಿಂದ ನೀವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಲ್ಲಿ ತೊಗೊಳ್ಬೇಡಿ. ನಾನು ನಿಮಗೆ ಬರೀ ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತ ಅಷ್ಟೇ ಹೇಳಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಲ್ಲಿ ಏನೇನು ಐಟಮ್ಸ್ ಬೇಕೋ ಅವ್ರು ಮಾತ್ರ ತೊಗೊಳ್ಳಿ. ಟ್ರೇಡಿಂಗ್ ಅಕೌಂಟ್ ಅಥವಾ P&L ಅಕೌಂಟಿಗೆ ಸಂಬಂಧಪಟ್ಟಂಥ ಐಟಮ್ಸ್ ಇದ್ದರೆ ಅದನ್ನು ಬಿಟ್ಬಿಡಬೇಕು. ಸೊ ಇದು ನಿಮ್ಮ ಹೋಮ್ ವರ್ಕಿಗೆ. ಈ ಲೆಕ್ಕನ ನೀವು ಇವತ್ತು ಮಾಡಿ ಆನ್ಸರ್ ಎಷ್ಟು ಬರುತ್ತೆ ನನಗೆ ಹೇಳಬೇಕು. ಓಕೆ.